ನಮಸ್ಕಾರ ಸ್ನೇಹಿತರೆ. ಸೊ ಇಲ್ಲಿ ಯಾಕೆ ನಾವು ಬಂದು ಈ ಒಂದು ಕಾಡಲ್ಲಿ ಕೂತ್ಕೊಂಡಿವಿ ಅಂತಂದರೆ, ಇಲ್ಲೊಂದು ನಮಗೆ ಅಪೂರ್ವವಾದಂಥ ಮತ್ತು ಎಲ್ಲರಿಗೂ ಚಿರಪರಿಚಿತವಾದಂಥ ಮತ್ತು ಸುಮಾರು ಜನಕ್ಕೆ ಗೊತ್ತಿರುವಂಥದ್ದೊಂದು ಮೂಲಿಕೆ ಸಿಕ್ತು ನಮಗೆ ಇಲ್ಲಿ. ಅದು ಹೇಗೆ ಬೆಳೆದಿದೆ ಅಂತಂದರೆ, ಸೊ ಇಲ್ಲಿ ನೋಡಿ, ಈ ಕಾಂಡಕ್ಕೆ ಹಬ್ತಾ ಇದೆ. ಇದು ಸುಮಾರು ನಾವು ಇನ್ನೊಂದು 2-3 ವರ್ಷ ಬಂದುಬಿಟ್ರೆ ಈ ಮರನೇ ತುಂಬ್ಕೊಂಡ್ಬಿಟ್ಟಿರ್ತದೆ ಅಂಥ ಅದ್ಭುತವಾದಂಥ ಬಳ್ಳಿ ಇದು. ಇದಕ್ಕೆ ನಿಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಮಂಗರವಳ್ಳಿ ಅಂತ ಹೇಳ್ತಾರೆ, ಮಂಗರವಳ್ಳಿ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಇದಕ್ಕೆ ಅಸ್ಥಿ ಸಂಹಾರಿಕ ಅಂತ ಹೇಳ್ತಾರೆ, ವಜ್ರವಲ್ಲಿ ಅಂತಾರೆ, ಸುಮಾರು ಹೆಸರುಗಳಿಂದ ಕರೀತಾರೆ. ಸೊ ಇದಕ್ಕೆ ಹಿಂದಿಯಲ್ಲಿ ಹಡ್ ಜೋಡ್ ಅಂತ ಹೇಳ್ತಾರೆ. ಹಡ್ ಅಂದರೆ ಮೂಳೆ ಅಂತ, ಅಂದರೆ ಇದು ಮೂಳೆನ ಹೇಗೆ ಜೋಡಿಸಿರ್ತಾರಲ್ವ ಆ ಥರ ಜೋಡಿಸಿರುತ್ತೆ. ಸೊ ಈ ಒಂದು ಮೂಲಿಕೆಯನ್ನು ನಾವು ಮೂಳೆಗಳ ಕಟ್ಟೋದ್ರಲ್ಲೆಲ್ಲ ಬಳಸ್ತಾರೆ, ಮತ್ತು ಬೇರೆ ಬೇರೆ ಜಠರದ ಸಮಸ್ಯೆಗಳಿಗೆ ಬಳಸ್ತಾರೆ, ಅದೆಲ್ಲ ಓಕೆ. ಸೊ ಈಗ ಬೇಸಿಗೆ ಇರೋದ್ರಿಂದ ಸುಮಾರು ಜನಕ್ಕೆ ಈಗ ಮೂಲವ್ಯಾಧಿ ಸಮಸ್ಯೆ ಕಾಡ್ತಾ ಇದೆ. ಸೊ ಅದಕ್ಕೆ ಈ ಮಂಗರವಳ್ಳಿಯನ್ನು ನಾವು ಯಾವ ರೀತಿ ಬಳಸ್ಕೋಬೋದು, ಆ ಒಂದು ಮೂಲವ್ಯಾಧಿ ಸಮಸ್ಯೆಯನ್ನು ನಾವು ಪರಿಹರಿಸ್ಕೊಳ್ಳೋಕ್ಕೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಸೊ ಭಾಳ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ, ಇಲ್ಲೇನು ಗಂಟಿದಾವಲ್ವ, ಸೊ ಈಗ ನಾವು ಈ ಬಳ್ಳಿನ ನಾನು ಕಿತ್ತಲ್ಲ, ಸೊ ತೋರಿಸ್ತೇನೆ ನಿಮಗೆ. ಈ ಗಂಟಿರೋದ್ರಲ್ಲಿ ಈ ಕಡೆ ಒಂದು 5 mm, ಈ ಕಡೆ ಒಂದು 5 mm, ಅಂದರೆ ಗಿಣ್ಣಿರುತ್ತಲ್ವ, ಆ ಗಿಣ್ಣು ಹತ್ರ ನಾವು ಒಂದು 5 mm ಕಟ್ ಮಾಡಬೇಕು. ಅಂದರೆ ಈ ಗಿಣ್ಣು ಇಲ್ಲಿ 5 mm, ಈಗ ಅಂದರೆ ಗಿಣ್ಣು ತೆಗಿಬೇಕು ನಾವು. ಸೊ ಇಲ್ಲೂ ಹಾಗೇನೆ. ಸೊ ಈ ಥರ ನಾವು ಗಿಣ್ಣು ಭಾಗದಲ್ಲಿರೋದು ಒಂದು 5 ಸೆಂಟಿಮೀಟರ್ಸ್, 5 ಸೆಂಟಿಮೀಟರ್ ಅಲ್ಲ, ಅಷ್ಟು ನಾವು ತೆಗೆದು ಏನು ಮಾಡಬೇಕಂದ್ರೆ ಸುಮಾರು ಒಂದು 1/4 kg ನಾವು ಸಂಗ್ರಹ ಮಾಡ್ಕೋಬೇಕು. ಇದನ್ನ ಯಾವುದು, ಈ ಮಂಗರ ಬಳ್ಳಿಯ ಒಂದು ಗಿಣ್ಣನ್ನು. ಸೊ ಇದನ್ನೇನು ಮಾಡಬೇಕು, ಸಾಧ್ಯವಾದರೆ ನಾವು ಒಂದು ಚಿಕ್ಕ ಪೀಸ್ಗಳು ಮಾಡಿಕೊಂಡು ಅದನ್ನ ತುಪ್ಪದಲ್ಲಿ ಹಾಕಿ ಹುರಿಬೇಕು. ಮೊದಲು ತುಪ್ಪದಲ್ಲಿ ಹಾಕಿ ಹುರಿದು ಏನು ಮಾಡಬೇಕು, ಒಂದು ಒರಳಿಗೆ ಹಾಕಬೇಕು. ಸುಮಾರು ಇದೊಂದು 1/4 kg ಅಷ್ಟು ಹಾಕಿದರೆ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ ನೋಡಿ, ಕಪ್ಪುಪ್ಪು ಅಂತ ಹೇಳ್ತಾರೆ, ಕೆಲವು ಭಾಗದಲ್ಲಿ ಪಾನಿ ಉಪ್ಪು ಅಂತಾರೆ. ಸೊ ಅದನ್ನು ಏನು ಮಾಡಬೇಕು ಅಂತಂದರೆ, ಈ ಪಾನಿ ಉಪ್ಪನ್ನು ಈ ಒಂದು ಮಂಗರವಳ್ಳಿ ಏನು ಒರಳಿಗೆ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಕುಟ್ಟಬೇಕು. ಅದನ್ನ ಚೆನ್ನಾಗಿ ಕುಟ್ಟಿ ಹೇಗೆ ಆಗಬೇಕಂದ್ರೆ ಅದು ಪೇಸ್ಟ್ ಥರ ಆಗುತ್ತೆ ಎರಡು ಸೇರಿದಾಗ. ಆ ಪೇಸ್ಟ್ನ ತೊಗೊಂಡು ಏನು ಮಾಡಬೇಕು, ಒಂದು ಕಬ್ಬಿಣದ ಬಾಣಲಿಗೆ ಹಾಕಿ ಅಥವಾ ಒಂದು ಹಂಚು ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಹುರಿದಾಗ ಏನಾಗುತ್ತೆ, ನಮಗೆ ಕರ್ಕಲ್ ಥರ ಸಿಗುತ್ತೆ ಅದು. ಸೊ ಆ ಕರ್ಕಲನ್ನು ಏನು ಮಾಡಬೇಕು ಅಂದರೆ, ಡೈಲಿ ಬೆಳಗ್ಗೆ ಒಂದು 3/4 ಚಮಚದಷ್ಟು 1 ಗ್ಲಾಸಷ್ಟು ನಾಟಿ ಹಸುವಿನ ಮಜ್ಜಿಗೆಗೆ ಹಾಕ್ಕೊಂಡು ಬೆಳಗ್ಗೆ ಒಂದು ಟೈಮು ಸುಮಾರು ಒಂದು 6-6:30 ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಹಾಗೆ ಸೇಮ್ ಸಂಜೆ ಒಂದು 6-6:30 ಟೈಮಲ್ಲಿ ಇದೇ ಥರ ಒಂದು 3/4 ಚಮಚನ ನಾಟಿ ಹಸು ಮಜ್ಜಿಗೆಯಲ್ಲಿ ಕುಡಿಬೇಕು. ಇದು ಔಷಧಿ ಸೇವನೆ ವಿಧಾನ ಆಯಿತು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಖಂಡಿತವಾಗ್ಲೂ ಸುಮಾರು ಏನಂತಾರೆ, ಗುದದ್ವಾರದಲ್ಲಿ ಉರಿ ಇದ್ದರೆ ಅಥವಾ ಮೋಷನ್ ಕ್ಲೀನಾಗಿ ಆಗದೆ ಇದ್ದರೆ, ಮತ್ತು ಜಠರದಲ್ಲಿ ಏನಾದ್ರು ಈ ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಮತ್ತು ಅಜೀರ್ಣ ಏನಾದ್ರು ಇದ್ದರೆ, ಖಂಡಿತವಾಗ್ಲೂ ಈ ಮಂಗರಬಳ್ಳಿ ಮತ್ತು ಆ ಕಪ್ಪುಪ್ಪಿನ ಒಂದು ಕರ್ಕಲಿರುತ್ತಲ್ವ, ನಾವು ಹಂಚ ಮೇಲೆ ಹಾಕಿದ ಮೇಲೆ ಅದು ಅದ್ಭುತವಾಗಿ ಕೆಲಸ ಮಾಡುವಂಥದ್ದು. ಅದಲ್ಲದೆ ಇದು ಮೂಳೆಗಳಿಗೆ ಬಲ ಕೊಡುತ್ತೆ. ಸಾಕಷ್ಟು ಅದ್ಭುತವಾದಂತಹ ಕೆಲಸವನ್ನು ನಮ್ಮ ಶರೀರದಲ್ಲಿ ಈ ಒಂದು ಮಿಶ್ರಣ ಮಾಡುತ್ತೆ. ಹಾಗೆ ನಾವು ಈ ಮೂಲವ್ಯಾಧಿ ಸಮಸ್ಯೆ ಇರೋರು ಇದನ್ನು ತೊಗೊಳ್ಳೋದ್ರ ಜೊತೆಗೆ ನಾವು ಏನು ಮಾಡಬೇಕು ಅಂದರೆ, ಈ ನಾನ್ ವೆಜ್ ಅಥವಾ ಏನು ಮಾಂಸಾಹಾರ ಅಂತ ಹೇಳ್ತೀವಲ್ವ ಅದನ್ನು ವರ್ಜೆ ಮಾಡುವಂಥದ್ದು, ಮತ್ತು ಯಥೇಚ್ಛವಾಗಿ ಮಜ್ಜಿಗೆಯನ್ನು ಬಳಸುವಂಥದ್ದು, ಆಮೇಲೆ ಸೊಪ್ಪು ತರಕಾರಿಗಳನ್ನು ಬಳಸುವಂಥದ್ದು, ಮೂಲಂಗಿ ಸೊಪ್ಪನ್ನು ಬಳಸುವಂಥದ್ದು, ಇಂಥವೆಲ್ಲ ನಾವು ಮಾಡ್ತಾ ಏನಾದ್ರು ಈ ಮಂಗರಬಳ್ಳಿಯ ಈ ಒಂದು ರೆಮಿಡಿ ಮನೆಮದ್ದನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆ ಮೂಲವ್ಯಾಧಿ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಸ್ನೇಹಿತರೆ. ಇದು ಹೇಗೆ ಅಂದರೆ, ಪ್ರಾರಂಭಿಕ ಹಂತದಲ್ಲಿ ನಮಗೆ ಗುದದ್ವಾರದಲ್ಲಿ ಚುಚ್ಚೋದು ಮತ್ತು ಸ್ವಲ್ಪ ಏನಾದ್ರು ಸಣ್ಣ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸುಮಾರು ನಮಗೆ ಒಂದು ಬಾರಿ ಅಥವಾ 2 ಬಾರಿ ಆಪ್ರೇಷನ್ ಮಾಡಿಸಿದ್ದೀವಿ, ಮತ್ತು ಪದೇ ಆಗ್ತಾಯಿದೆ, ನಮಗೆ ಕೆಲವು ಆಹಾರದ ನಿಯಮಗಳು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅಥವಾ ನಾವು ಇದನ್ನು ಮಾಡ್ಕೊಳ್ಳೋಕ್ಕೆ ನಮಗೆ ಸಮಯದ ಅಭಾವ ಇದೆ, ಅಥವಾ ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತನೋರು, ನೀವು ವೈದ್ಯರನ್ನ ಸಂಪರ್ಕ ಮಾಡಿ ಆ ಒಂದು ಸೂಕ್ತ ಸಲಹೆಗಳನ್ನು ಪಡೆದು ನೀವು ಆ ಒಂದು ಮೂಲವ್ಯಾಧಿ ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.